ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನಕ್ಕೆ ಈ ಮುಂಜಾನೆ ನಿಮ್ಮನ್ನು ಈ ತಿಂಗಳ 14ನೇ ತಾರೀಕಿನಿಂದ ಆಹ್ವಾನಿಸ್ತಾ, ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕ 1ನೇ ಅಧ್ಯಾಯ 50ನೇ ವಚನ. ಲೂಕ 1ನೇ ಅಧ್ಯಾಯ 50ನೇ ವಚನ. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಮತ್ತೊಮ್ಮೆ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ದೇವರ ಆತ್ಮನು ತಾನೇ ಈ ವಾಕ್ಯಗಳಿಂದ ನಾವು ಬಲಗೊಳ್ಳುವುದಕ್ಕೆ ನಮ್ಮ ಸಂಗಡ ಮಾತನಾಡಲಿ. ಈ ತಿಂಗಳಲ್ಲಿ ನಮ್ಮ ವಾಕ್ಯಧ್ಯಾನದ ವಿಷಯವೆಲ್ಲವೂ ಕನಿಕರ. ಅದರಲ್ಲಿ ದೇವರ ಕನಿಕರವನ್ನು ಮತ್ತು ನಾವು ತೋರಬೇಕಾದ ಕನಿಕರವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ದಿನ ಈ ವಾಕ್ಯ ಭಾಗದಲ್ಲಿ ಈ ಮಾತು ಯೇಸುವಿನ ತಾಯಿಯಾದ ಮರಿಯಳ ಮಾತು. ಒಂದು ವೇಳೆ ನಮ್ಮ ಗ್ರಹಿಕೆ ಸರಿ ಇದ್ದರೆ ಹದಿಹರಿಯದ ಒಬ್ಬ ಕನ್ಯೆ, ಈಕೆ ಮೇಲೆ ದೇವರ ದೃಷ್ಟಿ, ಈಕೆ ಬಳಿಗೆ ಪರಲೋಕದ ದೇವರು ತನ್ನ ದೂತನನ್ನು ಕಳಿಸಿದ್ದಾನೆ. ಎಂತಹ ಶ್ರೇಷ್ಠವಾದ ಭಾಗ್ಯ! ಹಳೊಡಂಬಡಿಕೆಯಲ್ಲಿ ಒಬ್ಬ ಪರಿಶುದ್ಧ ಮನುಷ್ಯ, ಪರಿಶುದ್ಧ ದೇವ ಮನುಷ್ಯ, ಪ್ರವಾದಿ ಶ್ರೇಷ್ಠರಲ್ಲಿ ಒಬ್ಬನಾದ ಪ್ರವಾದಿ ದಾನಿಯೇಲ, ಈತನ ಬಳಿಗೆ ದೇವರು ಒಬ್ಬ ಸಂದೇಶ ದೂತನನ್ನು ಕಳಿಸಿದ್ನಲ್ಲ, ದೇವದೂತನಾದ ಗಬ್ರಿಯೇಲ ಅಥವಾ ಪ್ರಧಾನ ದೇವದೂತನಾದ ಗಬ್ರಿಯೇಲ. ಈಗ ಅದೇ ಪ್ರಧಾನ ದೇವದೂತನಾದ ಗಬ್ರಿಯೇಲನು ಇಲ್ಲಿ ಯೇಸು, ಈಗ ದೇವರು ಈ ಹದಿಹರಿಯದ, ಅಂದರೆ ಒಂದು ವೇಳೆ ನಮ್ಮ ಗ್ರಹಿಕೆ ಸರಿದ್ರೆ ಟೀನೇಜ್ ಹದಿಹರಿಯದ ಒಬ್ಬ ಕನ್ಯೆ, ಈಕೆ ಬಳಿಗೆ ಆ ದೇವದೂತನು ಬಂದಿದ್ದಾನೆ. ನಾವು ಊಹಿಸಿ ಗ್ರಹಿಸುವುದಕ್ಕೂ ಕಷ್ಟವಾದಂಥ ಒಂದು ವಿಷಯವಾಗ್ತದೆ, ಅದ್ಭುತವಾದ ವಿಷಯವಾಗ್ತದೆ. ಅಂತಹ ದೊಡ್ಡ ದೇವರು ಒಬ್ಬ ಕನ್ಯೆಯನ್ನ ಆತನು ಆರಿಸಿಕೊಂಡು ಆಕೆಯಲ್ಲಿ ರಕ್ಷಕನು ಹುಟ್ಟಿ ಬರಬೇಕಾದರೆ ಆಕೆ ಜೀವಿತ ಹೇಗಿರಬಹುದು, ದೇವರ ಆಯ್ಕೆಯಲ್ಲಿ ಆಕೆ ಎಂಥವರಾಗಿರಬಹುದು, ಎಲ್ಲವೂ ಯೋಚಿಸಲಿಕ್ಕೆ ಬಹಳ ವಿಚಿತ್ರವೆನಿಸ್ತದೆ. ಆದರೂ ಬಹಳ ಸಂತೋಷ ಕೊಡುವಂಥ ವಿಷಯ, ಬಹಳ ಆನಂದ ನೀಡುವಂಥ ಒಂದು ವಿಷಯ. ಈಗ ಈಕೆ ಗಬ್ರಿಯೇಲ್ ದೇವದೂತನು ಮಾತನಾಡಿದ ಮೇಲೆ ದೇವರಿಂದ ಮರಳಿಗಾದ ಎಲ್ಲ ಅನುಭವ, ಪರಾತ್ಪರನಾದ ದೇವರ ನೆರಳು, ಉನ್ನತೋನ್ನತನಾದ ದೇವರ ನೆರಳು ಮರಿಯಳ ಮೇಲೆ, ಅದಕ್ಕೆ ಮೊದಲು ಪರಿಶುದ್ಧಾತ್ಮ ಮರಿಯಳ ಮೇಲೆ, ಅದರ ನಂತರ ಪರಾತ್ಪರನಾದ ದೇವರ ಶಕ್ತಿಯ ನೆರಳು ಆಕೆ ಮೇಲೆ ಬೀಳುವಾಗ, ಈಗ ಮರಿಯಳಿಂದ ಆ ಪವಿತ್ರ ಶಿಶು, ಅಲ್ಲಿ ಬರ್ತದೆ ಆ ಪವಿತ್ರ ಶಿಶು, ದೇವರ ಮಗನೆನಿಸಿಕೊಳ್ಳುವಂತ ಆ ಒಂದು ವ್ಯಕ್ತಿ ಅಂದ್ರೆ ದೇವಕುಮಾರನಾದ ಯೇಸು ಕ್ರಿಸ್ತನು, ಸ್ವತಃ ದೇವರು, ದೇವರ ವಾಕ್ಯ ಸ್ವರೂಪನ ನರಾವತಾರ ವ್ಯಕ್ತಿ ಮನುಷ್ಯನಾಗಿ ಭೂಮಿಗೆ ಬಂದಲ್ಲ. ಆತನು ಭೂಮಿಗೆ ಮನುಷ್ಯನಾಗಿ ಬರುವಾಗ ಆತನಿಗೆ ದೇವರು ಏರ್ಪಡಿಸಿದ ಒಬ್ಬ ತಾಯಿ ಮರಿಯಳು. ಇದರ ಜೊತೆಗೆ ಆ ಪ್ರಧಾನ ದೇವದೂತನಾದ ಗಬ್ರಿಯೇಲನು ಇನ್ನೊಂದು ಸುಳಿವನ್ನು ಕೊಟ್ಟು ಹೋಗ್ತಾನೆ. ಏನದು ಸುಳಿವು? ಯೇಸು ಕ್ರಿಸ್ತನು ಮೆಸ್ಸಿಯನಾಗಿ, ಕ್ರಿಸ್ತನಾಗಿ ಆತನು ಸೇವೆ ಆರಂಭಿಸುವುದಕ್ಕೆ ಮೊದಲು ಇಸ್ರಾಯೇಲ್ ಜನರೆಲ್ಲರಿಗೆ ಈತನೇ ಮೆಸ್ಸಿಯನೆಂಬುದಾಗಿ ತೋರ್ಪಡಿಸುವುದಕ್ಕಾಗಿ ದೇವರೀಗ ಇನ್ನೊಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾನೆ. ಈ ಲೂಕ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸತಕ್ಕ ವಿಶೇಷವಾದ ಸಂಗತಿ ಏನಂದ್ರೆ, ಎರಡು ಅಸಹಜ ಜನನ ನೋಡ್ತೇವೆ. ಒಂದು, ಯೇಸುಕ್ರಿಸ್ತನನ್ನು ಪರಿಚಯಪಡಿಸುವುದಕ್ಕಾಗಿ ಹಳ ಒಡಂಬಡಿಕೆಯಲ್ಲಿ ಒಬ್ಬ ಶ್ರೇಷ್ಠ ಪ್ರವಾದಿ ಅಥವಾ ಕೊನೆಯ ಪ್ರವಾದಿ ಹುಟ್ಟಿ ಬರಬೇಕು. ಆತನ ಮುಖ್ಯ ಕೆಲಸ ಕ್ರಿಸ್ತನನ್ನ ಜನರಿಗೆ ತೋರಿಸಿಕೊಡುವುದು. ಹಾಗಾಗಿ
6 ತಿಂಗಳಿಗೆ ಮೊದಲು ಈ ದೇವದೂತನು ಜಕರಿಯನ ಎಂಬ ಸ್ನಾನಿಕನಾದ ಯೋಹಾನನ ತಂದೆ, ಆತನ ಮುದಿಪ್ರಾಯದಲ್ಲಿ ಆತನನ್ನು ಸಂಧಿಸಿ ಅವನನ್ನು ಬಲಪಡಿಸಿ, ಆತನಿಗೆ ಹೆಂಡತಿಯಾಗಿದ್ದ ಎಲಿಜಬೆತ್ತಳು, ಆಕೆ ಸಹ ಮುಪ್ಪಿನವಳೆಂಬುದಾಗಿ ಬರ್ತದೆ, ಪ್ರಾಯ ಮೀರಿದವಳೆಂಬುದಾಗಿ ಬರ್ತದೆ. ಈಗ ಮುಪ್ಪಿನವರಲ್ಲಿ ಸ್ಥಾನಿಕನಾದ ಯೋಹಾನ ಹುಟ್ಟುವಂತೆ ಒಂದು ಅಸಹಜ ಮಂಜನಿಸಿಕೊಂಡವರಲ್ಲಿ, ಮುಪ್ಪಿನವರಲ್ಲಿ ಒಂದು ಮಗು ಜನಿಸಿ ಬರ್ತದೆ. ಅದು ಸ್ನಾನಿಕನಾದ ಯೋಹಾನ, ಜಾನ್ ದ ಬ್ಯಾಪ್ಟಿಸ್ಟ್. ಅದೇ ಅಧ್ಯಾಯದಲ್ಲಿ ಒಬ್ಬ ಕನ್ಯೆಯಿಂದ ಲೋಕದ ರಕ್ಷಕನು ಹುಟ್ಟಿ ಬರ್ತಾನೆ. ಇನ್ನೊಂದು ಅಸಹಜ ಜನನ. ಮರಳೊಂದಿಗೆ ಮಾತನಾಡಿ ಆ ಪ್ರಧಾನ ದೇವದೂತನು, ಸಂದೇಶ ಕೊಟ್ಟಂತ ದೇವದೂತನು ಹೋಗುವುದಕ್ಕೆ ಮೊದಲು ಹೇಳ್ತಾನೆ, ನಿನ್ನ ಬಂಧುವಾದ ಎಲಿಜಬೆತಲ್ಲಿದ್ದಾಳಲ್ಲ, 1ನೇ ಅಧ್ಯಾಯದ 36ನೇ ವಚನ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ, ಆಕೆ ಗರ್ಭದಲ್ಲಿ ಗಂಡು ಮಗುವದೆ, ಬಂಜನಿಸಿಕೊಂಡಿದ್ದ ಆಕೆಗೆ ಇದೇ 6ನೇ ತಿಂಗಳು. ಇಲ್ಲಿ ಎಂಥ ವಿಚಿತ್ರವಾದ ವಿಷಯ. ಗಂಡು ಮಗು ಎಂಬುದಾಗಿ ತೋರಿಸ್ತಾನೆ, ಆಕೆಗೆ 6 ತಿಂಗಳೆಂಬುದಾಗಿ ಹೇಳ್ತಾನೆ. ಈ ಮಾತನ್ನು ಕೇಳಿಸಿಕೊಂಡ ಮರಿಯಳು 39ನೇ ವಚನದಲ್ಲಿ ಎದ್ದು ಅವಸರದಿಂದ ಮಲೆನಾಡಿಗೆ ಹೋದಳು. ದೇವರಿಂದ ಗರ್ಭದ ಧರಿಸಿರುವಂತ ಈ ಮರಿಯಳು ಈಗ ಈಕೆ ಅವಸರವಾಗಿ ಮಲೆನಾಡಿನಲ್ಲಿ ನಡಲೆಂಬುದಾಗಿ ಹೇಳಿದ್ರೆ, ಮಲೆನಾಡು ಸಮತಟ್ಟ ನೆಲ ಅಲ್ಲ, ಬೆಟ್ಟಗುಡ್ಡಗಳನ್ನ ಹತ್ತಿ ಇಳಿದು, ಕಾಡು ಮೇಡುಗಳನ್ನ, ದಿಣ್ಣೆ ತಗ್ಗುಗಳನ್ನ ಹತ್ತಿ ಇಳಿದು ಹೋಗ್ಬೇಕಾದಂಥ ಸ್ಥಳ. ಹೀಗೆ ಆಕೆ ಸೀದಾ ಹೋಗಿ ಎಲಿಜಬೆತ್ಳನ್ನು ಸಂಧಿಸ್ತಾರೆ. ಅದ್ಭುತವಾದ ವಿಷಯ. ಲೂಕ 1ನೇ ಅಧ್ಯಾಯದಲ್ಲಿ ಅನೇಕರನ್ನ ಪವಿತ್ರಾತ್ಮ ಭರಿತರೆಂಬುದಾಗಿ ತೋರಿಸ್ತಾನೆ, ಮರಿಯಳನ್ನ ಪವಿತ್ರಾತ್ಮ ಭರಿತ ಎಂಬುದಾಗಿ ತೋರಿಸ್ತಾನೆ. ನಂತರದಲ್ಲಿ ಎಲಿಜಬೆತ್ಳನ್ನು ಪವಿತ್ರಾತ್ಮ ಭರಿತಳು ಎಂಬುದಾಗಿ ತೋರಿಸ್ತಾನೆ. ಜಕರಿಯನನ್ನ ಪವಿತ್ರಾತ್ಮ ಭರಿತನೆಂಬುದಾಗಿ ತೋರಿಸ್ತಾನೆ. ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮ ಭರಿತನೆಂಬುದಾಗಿ ತೋರಿಸ್ತಾನೆ. ಸ್ನಾನಿಕನಾದ ಯೋಹಾನನನ್ನು ಪವಿತ್ರಾತ್ಮ ಭರಿತ ಎಂಬುದಾಗಿ ತೋರಿಸ್ತಾನೆ. ಪವಿತ್ರಾತ್ಮ ಭರಿತರ ಒಂದು ಕೂಟವೇ ನಮಗೆ ಲೂಕ 1ನೇ ಅಧ್ಯಾಯದಲ್ಲಿ ಸಿಗ್ತದೆ. ಈಗ ಪವಿತ್ರಾತ್ಮ ಭರಿತಳಾದ ಎಲಿಜಬೆತಳು, ಪವಿತ್ರಾತ್ಮ ಭರಿತಳಾದ ಮರಿಯಳು ಇಬ್ಬರೊಬ್ಬನನ್ನು ಸಂಧಿಸುವಾಗ ಇನ್ನೊಂದು ಅದ್ಭುತವಾದ ವಿಷಯ ನಡೀತದೆ. ಎಲಿಜಬೆತ್ಳ ಗರ್ಭದಲ್ಲಿದ್ದ ಕೂಸು ಹಾರಾಡಿತೆಂಬುದಾಗಿ ಬರ್ತದೆ. ಆಕೆ ಒಮ್ಮೆಲೆ ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ ಮರಿಯಳಿಗೆ ಹೇಳುವಂಥ ಮಾತು, ನಿನ್ನ ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು. ಎಂಥ ಅದ್ಭುತವಾದ ಮಾತು. ಮತ್ತು ನಿನ್ನೊಳಗೆ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು ಯೇಸು ಕ್ರಿಸ್ತನ ಕುರಿತಾಗಿ ಪ್ರವಾದಿಸ್ತಾಳೆ. ನಂತರ ಹೀಗೆ ಹೇಳ್ತಾಳೆ, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದ ಆಯ್ತು. ಮುಪ್ಪಿನವಳು ಒಬ್ಬ ಕನ್ಯೆಯನ್ನು ನೋಡಿ, ಆಕೆ ಮುಂದೆ ಒಬ್ಬ ಸಣ್ಣ ಬಾಲಕಿಯಂತೆ, ಹುಡುಗಿಯಂತೆ ಇರುವಂಥ ಮರಿಯಳನ್ನು ನೋಡಿ ಆಕೆ ಹೇಳ್ತಾಳೆ, ನನ್ನ ಸ್ವಾಮಿ, ನನ್ನ ದೇವರ, ನನ್ನ ಕರ್ತನ, ನನ್ನ ಒಡೆಯನ ತಾಯಿ ಇಲ್ಲಿಗೆ ಬರುವಂಥ ಭಾಗ್ಯ ನನಗೆಲ್ಲಿಂದ. ಹೀಗೆ ಹೇಳಿ ಮತ್ತೆ ಮರಿಯಳ ಕುರಿತು ಹೇಳ್ತಾಳೆ, ನಂಬಿದವಳಾದ ನೀನು ಧನ್ಯಳೆ. ಈ ಮಾತುಗಳನ್ನು ಆಕೆ ಹೇಳಿ ಮುಗಿಸ್ತಿದ್ದ ಹಾಗೆ ಈಗ ಮರಿಯಳು ಆಕೆ ಮಾತನಾಡ್ತಾಳೆ, ಆಕೆ ದೇವರನ್ನ ಕೊಂಡಾಡ್ತಾಳೆ. ಇಲ್ಲಿರುವಂಥ ಕೆಲವೊಂದು ಮಾತುಗಳು 1 ಸಮುವೇಲ 2ನೇ ಅಧ್ಯಾಯದಲ್ಲಿ ಪ್ರವಾದಿಯಾದ ಸಮುವೇಲನ ತಾಯಿ ಹನ್ನಳು ಮಾತನಾಡಿದ ಮಾತುಗಳಿಗೆ ಸಮವಾದ ಮಾತುಗಳನ್ನು ಸಹ ಇಲ್ಲಿ ನಾವು ಓದ್ತೇವೆ. ಇಲ್ಲಿ ಮರಿಯಳ ಮಾತು ಬಹಳ ವಿಶೇಷವಾದದ್ದು. ಒಬ್ಬ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಮಕ್ಕಳು, ಅವರ ಬಾಯಿಂದ ಮಾತುಗಳು ಬರ್ತದೆ ಎಂಬುದಾಗಿ ಯೋಚಿಸಬೇಕಾಗ್ತದೆ. ಸುದೀರ್ಘವಾಗಿ ದೂರ ದೃಷ್ಟಿ ಇಟ್ಟು ಮಾತನಾಡಿದ ಮಾತುಗಳು ಸಿಗ್ತದೆ. ಹೇಗೆ ಅಲ್ಲಿ ಬರ್ತದೆ 48ನೇ ವಚನದಲ್ಲಿ, ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಆಕೆ ದೇವರ ಮುಂದೆ ಮರಳ ವಿಶೇಷತೆ, ಆಕೆ ಪೂರ್ತಿ ದೇವರ ಮುಂದೆ ತಗ್ಗಿಸಿಕೊಂಡವಳು, ದಾಸಿ ಎಂಬುದಾಗಿ ಕರೀತಾಳೆ. ಗಬ್ರಿಯಲ್ ಮಾತನಾಡಿದಾಗ ಆಕೆ ಹೇಳೋದಿಷ್ಟೇ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ದೇವರ ಜ್ಞಾನ ಅರ್ಥ ಮಾಡಿಕೊಳ್ಳಲಿಕ್ಕಾಗದಿದ್ದಾಗ, ನಮ್ಮ ಜ್ಞಾನಕ್ಕೆ ಅದು ನಿಲುಕದಿದ್ದಾಗ ನಮ್ಮ ಬಳಿ ಉಳಿದದ್ದು ಒಂದೇ, ನಂಬುವಂಥದ್ದಷ್ಟೇ. ಜ್ಞಾನಕ್ಕೆ ನಿಲುಕದಿರುವಂಥದ್ದು ನಂಬಿಕೆಗೆ ನಿಲ್ಲುತ್ತದೆ. ಆಗ ಆಕೆ ಹೇಳ್ತಾಳೆ, ನಿನ್ನ ಮಾತಿನಂತೆ ಆಗಲಿ, ನಾನು ನಿನ್ನ ದಾಸಿ, ನಿನ್ಗೇನಿಷ್ಟ ಅದ ದೇವರೇ ನೀನದು ಮಾಡು. ಈಗ ಆಕೆ ಹೇಳ್ಕೊಳ್ತಾಳೆ, ಆತನು ತನ್ನ ದಾಸೆಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇದನ್ನು ಹೇಳ್ತಾಳೆ, ಈಗೋ ಇಂದಿನಿಂದ ತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಹೇಗೆ ಗೊತ್ತು? ಮರಿಯಳಿಗೆ ಈ ಅರಿವು ಎಲ್ಲಿಂದ ಬಂತು? ತಲೆಮಾರುಗಳು ದಾಟಿದ್ರು. ಎಲ್ಲಾ ತಲೆಮಾರಿನವರು ನನ್ನನ್ನು ಧನ್ಯರೆಂಬುದಾಗಿ, ಧನ್ಯಳೆಂದು ಹೊಗಳ್ತಾರೆ ಎಂಬುದಾಗಿ ಆಕೆಯೇ ಅದನ್ನು ಹೇಳಿಕೊಳ್ತಾಳೆ.
ಪವಿತ್ರಾತ್ಮನ ಅದ್ಭುತವಾದ ಪ್ರೇರೇಪಣೆ, ನಡೆಸುವಿಕೆ. ಮತ್ತೆ ಆಕೆ ಹೀಗೆ ಹೇಳ್ತಾಳೆ, ಶಕ್ತನಾಗಿರುವ ಆತನು, ದೇವರನ್ನ ಆಕೆ ಕರೆದ ಇನ್ನೊಂದು ಮಾತು, ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ, ಆತನ ನಾಮವು ಪರಿಶುದ್ಧವಾದದ್ದು. ಇಲ್ಲಿ ದೇವರನ್ನ ಶಕ್ತನೋ ಎಂಬುದಾಗಿ ಕರೆದು ನಂತರದಲ್ಲಿ ಪರಿಶುದ್ಧನೋ ಎಂಬುದಾಗಿ ಕರೆದು ಮುಂದೆ ಹೇಳಿದ ಮಾತು, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ನಾವು ಕೀರ್ತನೆಗಳನ್ನ ಓದಬೇಕಾದ್ರೆ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆಂಬುದಾಗಿ ಹೇಳಿ ಅನೇಕ ಸತಿ ವಚನ ಬರುವಾಗಲೂ ಒಂದೊಂದು ಆಶೀರ್ವಾದಗಳನ್ನ ಓದ್ತೇವೆ. ಹಾಗಾದ್ರೆ ಭಯಭಕ್ತಿಯುಳ್ಳವರನ್ನ ದೇವರು ವಿಶೇಷವಾಗಿ ಪರಿಗಣಿಸ್ತಾನೆ. ಈ ಭಯ ದೇವರಿಗೆ ಹೆದರಿ ನಡೆಯುವಂಥದ್ದು, ಭಯಭಕ್ತಿಯಿಂದ ನಡೆಯುವಂಥದ್ದು. ಅಂಥವರಿಗೆ ದೇವರ ದಯೆ ತಲೆಮಾರುಗಳಿಗೆ, ಅದು ಸಹ ಬಹಳ ಶ್ರೇಷ್ಠವಾದದ್ದು. ಇನ್ನು ಆತನು ಮುಂದೆ ಮಾಡುವಂಥ ಅನೇಕ ಕಾರ್ಯಗಳನ್ನ ಪ್ರಕಟಿಸ್ತಾಳೆ. ಹೇಗೆ ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನ ಚದರಿಸಿ ಬಿಟ್ಟಿದ್ದಾನೆ, ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನ ಸ್ಥಿತಿಯವರನ್ನ ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಹಲ್ಲೆಲೂಯಾ! ಎಂಥ ಅದ್ಭುತವಾದ ಮಾತು. ದೇವರು ನಮ್ಮನ್ನ ಮೇಲೆ ಕೆತ್ತಬೇಕಾದ್ರೆ ನಾವು ದೀನ ಸ್ಥಿತಿಯುಳ್ಳವರಾಗಬೇಕು, ತಗ್ಗಿದ ಮನಸ್ಸಿನವರಾಗಬೇಕು. ಆಮೇಲೆ ಹಸಿದವರನ್ನ ಮೃಷ್ಟಾನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಲಿ ಕಳಿಸಿಬಿಟ್ಟಿದ್ದಾನೆ. ಆತನು ನಮ್ಮ ಪೂರ್ವಿಕರಿಗೆ ಹೇಳಿದಕ್ಕೆ ಸರಿಯಾಗಿ ಅಬ್ರಾಹ್ಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರೇಲನನ್ನು ಕೈ ಹಿಡಿದಿದ್ದಾನೆ. ಹಾಗೆ ಇಸ್ರೇಲ್ ಒಳಗಿಂದ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬಂತ ಮಾತು. ಇದನ್ನ ರೋಮ 9ನೇ ಅಧ್ಯಾಯದಲ್ಲಿ ಓದ್ತೇವೆ. ಅಬ್ರಾಹಂ, ಇಸಾಕ್, ಯಾಕೋಬರ ಈ ಸಂತತಿಯಿಂದ ಕ್ರಿಸ್ತನು ಹುಟ್ಟಿ ಬಂದ ಈತನು ನಿರಂತರ ಸ್ತುತಿ ಹೊಂದತಕ್ಕ ದೇವರೆಂಬುದಾಗಿ ಬರ್ತದೆ. ಹೇಳೋ ಮಾತಿಗೂ ಆ ಮಾತಿಗೂ ಬಹಳ ಹತ್ತಿರದ ಸಂಬಂಧವಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ಒಂದು ಸಂಗತಿಗೆ, ಭಯಭಕ್ತಿ ಉಳ್ಳವರ ಮೇಲಾತನ ದಯೆ. ಹಾಗಾದ್ರೆ ದೇವರ ಮುಂದೆ ನಾವು ಭಯಭಕ್ತಿಯಿಂದ ಬರೋಣ. ಮರಳಲ್ಲಿ ತೋರಿ ಬಂದ ಕರ್ತನು ನಮ್ಮೊಳಗಿಂದಲೂ ತೋರಿ ಬರಲಿ. ಪ್ರಿಯರೇ, ದೀನ ಸ್ಥಿತಿಯಲ್ಲಿ ಅವನ್ನ ಜ್ಞಾಪಕ ಮಾಡಿಕೊಳ್ಳುವ ದೇವರು ಈ ದಿನ ಆತನ ಮುಂದೆ ತಗ್ಗಿಸಿಕೊಂಡು ಭಯಭಕ್ತಿಯಿಂದ ದೀನತೆಯಿಂದ ನಡ್ಕೊಳ್ಳುವ ನಿನಗೂ ದೇವರು ತಲೆಮಾರಿನ ಆಶೀರ್ವಾದಗಳನ್ನ ದಯೆಯನ್ನು ಅನುಗ್ರಹಿಸಲಿ. ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾದ ಒಂದು ದೊಡ್ಡ ವಿಷಯ ದೀನತೆ, ಭಯಭಕ್ತಿ. ಅದೇ ನಮಗೆ ಆಶೀರ್ವಾದ. ಕರ್ತನು ನಮ್ಮನ್ನು ಕನಿಕರಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ತಂದೆಯೇ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ತಲೆಮಾರಿಗೆ ದಯ ತೋರಿಸುವಂಥ ದೇವರೇ, ಅಪ್ಪ, ದೀನ ಸ್ಥಿತಿಯಲ್ಲಿ ಇರುವ ದಾಸ್ಯ ಮೇಲೆ ನೀನು ಲಕ್ಷ್ಯವಿಟ್ಟು ಕರ್ತನೆ ತಲೆಮಾರುಗಳವರ ಆಕೆಯನ್ನು ಹೊಗಳುವಷ್ಟು ಆಶೀರ್ವಾದ ಸುರಿಸಿದಂಥ ದೇವರೇ, ಮರಳಲ್ಲಿ ಕ್ರಿಸ್ತನನ್ನು ಕಾಣುವಂಥ ಕೃಪೆ ಕೊಟ್ಟ ದೇವರೇ, ಅಪ್ಪ, ನಾವು ದೀನ ಹೃದಯವುಳ್ಳವರು, ತಗ್ಗಿಸಿಕೊಂಡವರು, ಅಪ್ಪ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಇರುವುದಕ್ಕೂ ನಿನ್ನಿಂದ ಆಶೀರ್ವಾದವನ್ನು ಕಂಡುಕೊಳ್ಳಿಕ್ಕಾಗುವಂತೆ ನಮ್ಮನ್ನು ಕನಿಕರಿಸ್ರಿ. ಈ ವಾಕ್ಯ ಕೇಳುವಂಥ ಎಲ್ಲರನ್ನ ಕನಿಕರಿಸ್ರಿ ದೇವರೇ. ನಮಗೆ ಭಯಭಕ್ತಿಯನ್ನು ಕಲಿಸ್ರಿ. ದೇವರ ಭಯವನ್ನು ನಮಗೆ ಕೊಡ್ರಿ. ನಿನ್ನ ತ್ರಾಣುಗಳ ಹಸ್ತಗಳ ಕೆಳಗೆ ತಗ್ಗಿಸಿಕೊಳ್ಳುವುದನ್ನು ನಮಗೆ ಕಲಿಸ್ರಿ. ಅಪ್ಪ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ನೀನು ಏನೆಲ್ಲ ಆಶೀರ್ವಾದ ಕೊಡಬೇಕಂತಿದೆಯೋ ಅದು ನಮಗೆ ಬರಲಿ. ಈ ವಾಕ್ಯ ಕೇಳಿ ಕರ್ತನೆ, ಇದಕ್ಕಾಗಿ ಹಂಬಲಿಸುವ ಇವರನ್ನೂ ಹಾಗೆ ಆಶೀರ್ವದಿಸು. ಅವರ ಕುಟುಂಬದ ಮೇಲೆ ದಯೆ ಬರಲಿ. ಅವರ ಮಕ್ಕಳು ತಲೆಮಾರಿಗೂ ನಿನ್ನನ್ನು ಸೇವಿಸಿ ಈ ಆಶೀರ್ವಾದಕ್ಕೆ ಪಾತ್ರರಾಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.